7 ಸ್ಥಾನ 8 ಅಭ್ಯರ್ಥಿಗಳು 3 ಪಕ್ಷಗಳ ರಣತಂತ್ರ. ರೆಸಾರ್ಟ್ನಲ್ಲಿ ಕೈ ಶಾಸಕರು 5ನೇ ಅಭ್ಯರ್ಥಿ ಗೆಲುವಿಗೆ ಲೆಕ್ಕಾಚಾರ. ಅಡ್ಡ ಮತದಾನದ ಭೀತಿ, ದೋಸ್ತಿ ಪ್ಲಾನ್ ಏನು? ಪರಿಷತ್ ಫೈಟ್. ಏಳು ಸ್ಥಾನ ಖಾಲಿ ಇರುವಂತದ್ದು. 6 ಜನ ಅಂತೂ ಈಸಿಲಿ ಎಂಟ್ರಿ ಆಗ್ತಾರೆ ವಿಧಾನ ಪರಿಷತ್ಗೆ. ಆದ್ರೆ 7ನೇ ವ್ಯಕ್ತಿ ಯಾರು ಅನ್ನುವಂಥದ್ದೇ ಈಗಿರುವಂತ ಕುತೂಹಲ. ಆ 7ನೇ ವ್ಯಕ್ತಿ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಡೆವಲಪ್ಮೆಂಟ್ಸ್ಗಳಂತೂ ಆಗುತ್ತೆ. ಇಲ್ಲಿ ಕುದುರೆ ವ್ಯಾಪಾರ ಆಗುತ್ತಾ, ಅಡ್ಡ ಮತದಾನ ಆಗುತ್ತಾ, ಯಾರು ಯಾವ ಪಕ್ಷಕ್ಕೆ ಏನಾದರೂ ಕ್ರಾಸ್ ವೋಟಿಂಗ್ ಮಾಡ್ತಾರಾ, ಇದೊಂದು ಇಂಟ್ರೆಸ್ಟಿಂಗ್ ಅನಿಸ್ತಾ ಇರುವಂಥದ್ದು. ರಿಸ್ಕ್ ತಗೊಂಡು ಕಾಂಗ್ರೆಸ್ ಜೆಡಿಎಸ್ ಅವರು ಇಬ್ಬರು ಕೂಡ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿದ್ದಾರೆ. ಈ ಒಂದು ಚುನಾವಣೆ DK ಶಿವಕುಮಾರ್ ಅವರಿಗೆ ಚಾಲೆಂಜ್ ಆಗಿದ್ರೆ, HDKಗೆ ತನ್ನ ಪಕ್ಷ ಗಟ್ಟಿಯಾಗಿದೆ, ಶಾಸಕರು ದೃಢವಾಗಿದ್ದಾರೆ JDS ಜೊತೆಗೆ ಅಂತ ಸಾರುವಂತ ಒಂದು ಸಂದೇಶಕ್ಕೆ ಸ್ಟೇಜ್ ಆದಂತಾಗಿದೆ. ಕಾಂಗ್ರೆಸ್ನ 5ನೇ ಅಭ್ಯರ್ಥಿ ಗೆಲುವಿಗೆ ಲೆಕ್ಕಾಚಾರವನ್ನ ಹಾಕೊಂಡಿದ್ದೆ ಅಡ್ಡ ಮತದಾನದ ಭೀತಿ, ರೆಸಾರ್ಟ್ ಸೇರಿರುವಂತದ್ದು ಕಾಂಗ್ರೆಸ್ನ ಶಾಸಕರುಗಳೆಲ್ಲ. ಯಾಕೆಂದ್ರೆ ನಿನ್ನೆ ಸಭೆ ನಡೆಯುವಂತ ಸಂದರ್ಭದಲ್ಲೂ DK ಶಿವಕುಮಾರ್ ಅವರು ಮಾತನಾಡಬೇಕಾದ್ರೆ ಒಬ್ಬರನ್ನ ಈಗ ಆಲ್ರೆಡಿ JDS ನವರು ಸಂಪರ್ಕ ಮಾಡಿದ್ದಾರೆ ಅಂತ ಹೇಳಿದ್ರಂತೆ, ಗೋಪಾಲ್ ಕೃಷ್ಣ ಅವರ ಹೆಸರನ್ನ. ಅದಕ್ಕೆ ಅವರು ಹೌದು ಅಂತಾನೂ ಕೂಡ ಒಪ್ಕೊಂಡ್ರಂತೆ. ಅಂದ್ರೆ ಇದ್ರಲ್ಲೇ ಗೊತ್ತಾಗುತ್ತೆ ಯಾವ ರೀತಿಯಾಗಿ ಎಲ್ಲಾ ಪಕ್ಷಗಳು ತಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನ. ಕಾಂಗ್ರೆಸ್ಗೆ ಪ್ರಮುಖವಾಗಿ 4 ಮತಗಳು ಬೇಕಾಗಿರುವಂಥದ್ದು. ಬಿಜೆಪಿ 2 ಸ್ಥಾನಗಳನ್ನ ಗೆಲ್ಬಹುದು, ಕಾಂಗ್ರೆಸ್ 4 ಸ್ಥಾನಗಳನ್ನ ಗೆಲ್ಬಹುದು. ಇನ್ನೊಂದು ಸ್ಥಾನಕ್ಕೆ ಕಾಂಗ್ರೆಸ್ JDS ಫೈಟ್ ಇದೆ. JDSಗೆ 4 ಮತಗಳ ಕೊರತೆ ಇದೆ, ಕಾಂಗ್ರೆಸ್ಗೆ 5 ಮತಗಳ ಕೊರತೆ. ಆದ್ರೆ ಪಕ್ಷೇತರನ್ನೆಲ್ಲ ಹೆಂಗಿದ್ರು ಆಡಳಿತ ಪಕ್ಷಕ್ಕೆ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದಾರೆ ಚುನಾವಣೆ ಆದಾಗಿನಿಂದಲೂ ಕೂಡ, 2023 ಆದಾಗಿನಿಂದಲೂ ಕೂಡ. ಸೊ ಹೀಗಾಗಿ ಕಾಂಗ್ರೆಸ್ ಇಲ್ಲಿ ನೀಟಾಗಿ ಪ್ಲಾನ್ ಮಾಡ್ಕೊಂಡ್ರೆ, ಬಿಜೆಪಿಯ ಉಚ್ಚಾಟಿತ ಶಾಸಕರ ಇಬ್ಬರನ್ನು ಸೇರಿಸ್ಕೊಂಡು ನೀಟಾಗಿ ಪ್ಲಾನ್ ಮಾಡಿದ್ರೆ ಗೆಲ್ಲೋದು ಕಷ್ಟ ಅಂತೂ ಅಲ್ವೇ ಅಲ್ಲ. JDS ತಿಣುಕಾಡಬೇಕು, ಇಲ್ಲಿ ಗೆಲ್ಲಬೇಕು ಅಂದ್ರೆ ಒಂದು ಏನಾದ್ರೂ ಮಿರಾಕಲ್ ಆಗ್ಬೇಕಷ್ಟೇ. ಪಕ್ಷೇತರರು ಬಿಜೆಪಿ ಉಚ್ಚಾಟಿತರನ್ನ ಸೆಳಿತಾ ಇರುವಂತದ್ದು ಕಾಂಗ್ರೆಸ್. ಯತ್ನಾಳ್ ರೆಡ್ಡಿ ಬೆಂಬಲ ಪಡ್ಲಿಕ್ಕೆ JDS ಮುಂದಾಗಿದೆ. ಕಾಂಗ್ರೆಸ್ ಶಾಸಕರನ್ನ ಸಂಪರ್ಕ ಮಾಡ್ತಾ ಇದೆಯಂತೆ JDS. ಸೊ ಯಾರ ಮಾಸ್ಟರ್ ಪ್ಲಾನ್ ವರ್ಕೌಟ್ ಆಗುತ್ತೆ ಅನ್ನುವಂಥದ್ದೇ ಈಗಿರುವಂತ ಇಂಟ್ರೆಸ್ಟಿಂಗ್ ವಿಚಾರ. ಇನ್ನ ಪರಿಷತ್ ಚುನಾವಣೆಯಲ್ಲಿ ಆಪರೇಷನ್ ಭೀತಿ. ಇಂದು JDS ಶಾಸಕರು ರೆಸಾರ್ಟ್ಗೆ ಶಿಫ್ಟ್ ಆಗ್ತಾ ಇದ್ದಾರೆ. ರೆಸಾರ್ಟ್ ಇಂದ ನೇರವಾಗಿ ವಿಧಾನಸೌಧಕ್ಕೆ ಬರ್ತಾರೆ. ರೆಸಾರ್ಟಿಗೆ ಹೋದ ತಕ್ಷಣ ಅದೇ ಪಕ್ಷಕ್ಕೆ ವೋಟ್ ಹಾಕ್ತಾರಾ ಅನ್ನುವಂಥ ಗ್ಯಾರಂಟಿನೂ ಕೂಡ ಇಲ್ಲ. ಬೇಜಾನ್ ಒಂದು ಎಕ್ಸಾಂಪಲ್ಗಳಿದಾವೆ ನಮ್ಮ ರಾಜ್ಯದಲ್ಲೇ, ಬೇಜಾನ್ ಎಕ್ಸಾಂಪಲ್ಗಳಿರುವಂಥದ್ದು. ಹೋಗ್ತಾರೆ, ಆದರೆ ವೋಟ್ ಹಾಕುವಂಥ ಸಂದರ್ಭದಲ್ಲಿ ಕ್ರಾಸ್ ವೋಟ್ ಮಾಡಿದ್ರೆ ಅಲ್ಲಿ ಹೇಳಲಿಕ್ಕಾಗೋದಿಲ್ಲ. ದೇವನಹಳ್ಳಿ ರೆಸಾರ್ಟ್ಗೆ JDS ಶಾಸಕರು ಶಿಫ್ಟ್ ಆಗ್ತಾ ಇದ್ದಾರೆ. JDS ಅಭ್ಯರ್ಥಿ ಗೋವಿಂದ ರಾಜು ಅವರಿಂದ ಔತಣಕೂಟ. ಪಕ್ಷದ ಶಾಸಕರು DK ಬ್ರದರ್ಸ್ ಗಾಳಕ್ಕೆ ಒಳಗಾಗದಂತೆ ಅಲರ್ಟ್ ಅಂತೆ. ಯಾರು ಕೊನೆ ಮೂಮೆಂಟ್ ಅಲ್ಲಿ ಸಂಪರ್ಕ ಮಾಡಿರೋದಿಲ್ಲ, ಈಗ ಆಲ್ರೆಡಿ ಸಂಪರ್ಕ ಮಾಡಿರ್ತಾರೆ, ಮಾಡಬೇಕು ಅನ್ನೋದೇ ಆಗಿದ್ರೆ. ಹೋಟೆಲ್ನಲ್ಲಿ ಸಭೆ ನಡೆಸಿ ಸಲಹೆ ಸೂಚನೆಯನ್ನ ನೀಡಲಿದ್ದಾರಂತೆ ಕುಮಾರಸ್ವಾಮಿ ಅವರು. ಕುಮಾರಸ್ವಾಮಿ ಅವ್ರಿಗೂ ಕೂಡ ಈ ಒಂದು ಎಲೆಕ್ಷನ್ ಯಾಕೆ ಇಂಪಾರ್ಟೆಂಟು ಅಂತ ನಾನು ಆರಂಭದಲ್ಲಿ ಹೇಳ್ತಾ ಇದ್ದೆ. ತನ್ನ ಪಕ್ಷದ ಶಾಸಕರು ಎಲ್ಲರೂ ಕೂಡ ನನ್ನ ಜೊತೆನೇ ಇದ್ದಾರೆ ಅನ್ನುವಂಥ ಮೆಸೇಜ್ ಅನ್ನ ಕೂಡ ಪಾಸ್ ಮಾಡಬೇಕಾಗಿದೆ ಕುಮಾರಸ್ವಾಮಿ ಅವರು. ಗೆಲ್ತಾರೋ ಬಿಡ್ತಾರೋ, ಆದ್ರೆ ತನ್ನ ಶಾಸಕರು ತನ್ನ ಜೊತೆ ಇದ್ದಾರೆ ಅನ್ನುವಂಥದ್ದನ್ನ ಕೂಡ ತೋರಿಸ್ಕೊಳ್ಬೇಕಾಗಿದೆ. ಇನ್ನು ಕಾಂಗ್ರೆಸ್ ಶಾಸಕರಿಗೆ JDS ನಾಯಕರ ಗಾಳ ಆರೋಪಕ್ಕೆ HD ಕುಮಾರಸ್ವಾಮಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನಮ್ಮದು ಒಂದು ಸಣ್ಣ ಪಾರ್ಟಿ, ನನ್ನ ಕೈಯಲ್ಲಿ ಏನ್ ಮಾಡೋಕ್ಕಾಗತ್ತೆ, ಅವ್ರ ಮುಂದೆ ಫೈಟ್ ಮಾಡೋಕ್ಕಾಗತ್ತಾ ಅಂತ. ಎಲೆಕ್ಷನ್ ಮುಂಚೆನೇ ಏನಾದರೂ ಸೋಲನ್ನ ಒಪ್ಕೊಂಡ್ರ ಅಥವಾ DK ಶಿವಕುಮಾರ್ ಅವರಿಗೆ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರ? ನೋಡೋಣ. JDS ಅವರು ಆಪರೇಷನ್ ಮಾಡ್ತಿದ್ದಾರೆ ಕಾಂಗ್ರೆಸ್ ಶಾಸಕರು. ನಾವು ಏನು ಆಪರೇಷನ್ ಮಾಡೋದ? ನಮ್ಮದು ಒಂದು ಸಣ್ಣ ಪಕ್ಷ, ನಮ್ಮ ಪಕ್ಷದಲ್ಲಿ ಏನಿದೆ ಮಾಡಕ್ಕೆ ನಮಗೆ, ನಮ್ಮ ಕೈಲಿ ತಾನೇ ಏನಾಗ್ತದೆ. ಸರ್ಕಾರ ಅವ್ರ ಕೈಲಿದೆ, ಮ್ಯಾನ್ ಪವರು, ಮಸಲ್ ಪವರು, ಹಣದ ಪವರು ಎಲ್ಲ ಇಟ್ಕೊಂಡವ್ರೆ. ಅವ್ರ ಮುಂದೆ ನಾವು ಫೈಟ್ ಮಾಡೋಕ್ಕಾಗುತ್ತಾ? ನಾವು ನಮ್ಮ ಪಕ್ಷದ ಮತಗಳು ಚಲಾಪಿಲಿ ಆಗಬಾರದು, ನಮ್ಮ ಪಕ್ಷದ ಮತ ಒಟ್ಟಾಗಿರಬೇಕು ಅನ್ನೋದಕ್ಕೆ ಕ್ಯಾಂಡಿಡೇಟ್ ಹಾಕಿದ್ದೀವಿ. ನಾವೇನು ಗೆದ್ದೇ ಬಿಡಬೇಕು ಏನಾದರೂ ಮಾಡಿ ಕುತಂತ್ರದ ಮುಖಾಂತರ ಅನ್ನೋ ಪ್ರಶ್ನೆ ಇಲ್ಲ. ಇವತ್ತು ನಮ್ಮ ಜೊತೆಗೆ BJP ಪಕ್ಷದ ಸರ್ಪ್ಲೇಸ್ ಓಟಿದೆ, ಆ ಓಟಿಗೆ BJP ನಾಯಕರಿಗೆ ಮನವಿ ಮಾಡಿದ್ದೇವೆ. ನಾವು ನಮ್ಮ ಓಟನ್ನ ಭದ್ರವಾಗಿ ಇಟ್ಕೋಬೇಕು ಅನ್ನೋದಕ್ಕೋಸ್ಕರ ಮಾಡಿದ್ದೀವಿ ಅಷ್ಟೇ. ಅಲ್ಲಿನ ಆಂತರಿಕ ಭಿನ್ನಮತ ಏನಾದರೂ ನಿಮಗೆ ಪ್ಲಸ್ ಆಗ್ಬೋದು ಅನ್ನುವಂಥ ಲೆಕ್ಕಾಚಾರ ನೋಡೋಣ, ಅದು ಭಗವಂತ ಇಚ್ಛೆ. ಅದೇನಾದರೂ ಆ ರೀತಿ ಆದರೆ ನಿಜಕ್ಕೂ ಆ ಕೆಲಸ ಮಾಡಿದ್ರೆ ಸರ್ಕಾರಕ್ಕೆ ಒಂದು ಬಿಗಿ ಮಾಡೋಕ್ಕೆ ಅನುಕೂಲ ಅನ್ನೋದು ನನ್ನ ಅಭಿಪ್ರಾಯ. JDS ಅವರು ಆಪರೇಷನ್
ಇದೆಲ್ಲದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ. ನಮ್ಮ ಜೊತೆ ಇಬ್ಬರು ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಅವ್ರನ್ನ ಫಸ್ಟ್ ವೆಲ್ಕಮ್ ಮಾಡ್ಕೊಳ್ತೀನಿ. ನಮ್ಮ ಕಾಂಗ್ರೆಸ್ನ MLC ಆಗಿರುವಂಥ ಐವಾನ್ ಡಿಸೋಜಾ ಸರ್ ಇದ್ದಾರೆ, ಹಾಗೆ ಪ್ರತಾಪ್ ಸಿಂಹ ನಾಯಕ್ ಅವರು ಬಿಜೆಪಿ MLC. ಇಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಐವಾನ್ ಡಿಸೋಜಾ ಸರ್ ಇಂದನೇ ಆರಂಭ ಮಾಡ್ತೀನಿ. ಸರ್, ಇಲ್ಲಿ ಪ್ರಮುಖವಾಗಿ ನೋಡೋದಾದ್ರೆ ಕಾಂಗ್ರೆಸ್ JDS ಇಬ್ಬರು ಕೂಡ ರಿಸ್ಕ್ ತಗೊಂಡೆ ಅಭ್ಯರ್ಥಿಗಳನ್ನ ಹಾಕಿರುವಂಥದ್ದು. ಅದರ ಜೊತೆಗೆ ಮೇನ್ ಆಗಿ ಅಡ್ಡ ಮತದಾನದ ಭೀತಿ, ಕುದುರೆ ವ್ಯಾಪಾರದ ಭೀತಿ ಕೂಡ ಇದೆ, ಪ್ರತಿಷ್ಠೆ ಇದೆ. ಅದರ ಜೊತೆಗೆ ತಮ್ಮ ಶಕ್ತಿ ಏನು ಅನ್ನುವಂಥ ತೋರಿಸುವಂತಹ ಅನಿವಾರ್ಯತೆಗೆ ಏನಾದರೂ ಸ್ಟೇಜ್ ಸೆಟ್ ಆಗ್ಬಿಡ್ತಾ ಈ ವಿಧಾನ ಪರಿಷತ್ ಚುನಾವಣೆ ಅಂತ? ನೀವು ಹೇಳಿದನ್ನು ಸಂಪೂರ್ಣವಾಗಿ ಅಲ್ಲ ಅಂತ ನಾನು ಹೇಳಲ್ಲ. ಆದ್ರೆ ಒಂದು ವಿಚಾರ ಏನು ಅಂದ್ರೆ, ಈ 5ನೇ ಅಭ್ಯರ್ಥಿಗೆ ಅನುಕೂಲವಾಗುವ ಪರಿಸ್ಥಿತಿ ಇವತ್ತು ಕಾಂಗ್ರೆಸ್ ಪಕ್ಷದ ಮತಗಳ ವ್ಯವಸ್ಥೆಯನ್ನು ನೋಡಿದಾಗ ನಮ್ಗೆ ತಿಳಿಯುತ್ತದೆ. ಇವತ್ತು ಕಾಂಗ್ರೆಸ್ಗೆ ಇಂಡಿಪೆಂಡೆಂಟ್ ಅವರು ಬೆಂಬಲ ಮಾಡುವವರಿದ್ದಾರೆ, ರೈತ ಸಂಘದವರು ಬೆಂಬಲ ಮಾಡುವವರಿದ್ದಾರೆ, ಮತ್ತು ಬೇರೆ ಬೇರೆ ಯಾರ್ಯಾರು ಬಿಜೆಪಿ ಮತ್ತು JDS ಇಂದ ಅಸಮಾಧಾನ ಇದ್ದವರಿದ್ದಾರೆ. ಅವರೆಲ್ಲರೂ ಸಪೋರ್ಟ್ ಮಾಡ್ತಕ್ಕಂತ ಅವಕಾಶಗಳು ಕೂಡ ಇದ್ದಾವೆ. ಚುನಾವಣೆ ಅಂದ ಮೇಲೆ ನಾವು ಒಂದು ಸ್ಟ್ರಾಟಜಿಯನ್ನ ವರ್ಕೌಟ್ ಮಾಡಿಯೇ ಮಾಡ್ತೀವಿ. ನಾವು ನಮ್ಮದೇ ರೀತಿಯಲ್ಲಿ ಒಂದು ಅಭ್ಯರ್ಥಿಯನ್ನ ಗೆಲ್ಲಿಸ್ತಕ್ಕಂತದಕ್ಕೆ ನಮ್ಮ ಪಕ್ಷಕ್ಕೆ ಅನುಕೂಲ ಆಗುವ ರೀತಿಯಲ್ಲಿ ನಾವು ನಮ್ಮ ಕೆಲಸವನ್ನ ಮಾಡಬೇಕಾದ ಅನಿವಾರ್ಯತೆ ಇದೆ. ಹಾಗಾಗಿ ಹೆಚ್ಚುವರಿ ಮತಗಳನ್ನು ಏನಿದ್ದಾವೆ ಅದನ್ನ ನಾವು ಬಳಕೆ ಮಾಡಿ ಅದರ ಮೂಲಕ ಒಂದು ಅಭ್ಯರ್ಥಿಯನ್ನ ಗೆಲ್ಲಿಸುವಂತಹ ಪ್ರಯತ್ನ ಇವತ್ತು JDS ಗಿಂತ ಕಾಂಗ್ರೆಸ್ಗೆ ಅನುಕೂಲವಾದಂತಹ ಪರಿಸ್ಥಿತಿ ಇದೆ. JDS ಅಲ್ಲಿ ಇರುವುದು ಬರೀ 18 ಮತಗಳು ಮಾತ್ರ, ಆದ್ರೆ ನಮ್ಮಲ್ಲಿ 24 ಮತಗಳು ಹೆಚ್ಚು ಇದ್ದಾವೆ. ಅದರ ಜೊತೆಯಲ್ಲಿ ಇಂಡಿಪೆಂಡೆಂಟ್ಗಳು ನಮ್ಗೆ ಸಪೋರ್ಟ್ ಇದ್ದಾವೆ. ಹಾಗಾಗಿ 140 ಮತಗಳು ಇರುವಂತಹ ಒಟ್ಟು ವ್ಯವಸ್ಥೆಯಲ್ಲಿ ನಮಗೆ ಬೇಕಾಗಿರುವುದು 5 ಅಭ್ಯರ್ಥಿಗಳು ಗೆಲ್ಲಿಗೆ 140 ಮತಗಳೇ. ಆ 140 ಮತಗಳು ನಮ್ಮಲ್ಲಿ ಇರುವುದರಿಂದ ನಾವು ಸಹಜವಾಗಿ ನಮ್ಮ ಪಕ್ಷಕ್ಕೆ ಒಂದು ಸೀಟನ್ನ ಗೆಲ್ಲಿಕೊಳ್ಳುವಂತಹ ಪ್ರಯತ್ನದಲ್ಲಿ ನಾವು ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದ್ದೇವೆ. ಖಂಡಿತವಾಗಿ ಆ ಅಭ್ಯರ್ಥಿ ಗೆಲ್ತದೆ. ಪ್ರಯೋಜನಗಳು ಬೇರೆ ಪಕ್ಷದಿಂದ ಅಡ್ಡ ಮತದಾನ ತಗೊಳ್ಬೇಕು, ಅವ್ರಿಗೆ ಡಿಸ್ಟರ್ಬ್ ಮಾಡಬೇಕು, ಈ ಪ್ರಶ್ನೆನೇ ಇಲ್ಲ. JDS ಅವರು ಕೂಡ ಬಹಳ ಸೌಜನ್ಯತೆಯಿಂದ ಹೇಳಿದ್ರು. ಅವ್ರು ಏನ್ ಹೇಳಿದ್ರು, ನಮ್ಮ 18 ಮತಗಳು ಒಟ್ಟಿಗೆ ಇಡುವುದೇ ನಮ್ಮ ಉದ್ದೇಶ ಹೊರತು ಗೆಲ್ಬೇಕು ಸೋಲ್ಬೇಕು ಅಂತ ಹೇಳುವಂತ ಉದ್ದೇಶ ಅಲ್ಲ ಅಂತ ಹೇಳುವ ಮಾತನ್ನು ಹೇಳಿದ್ರು. ಈ ಚುನಾವಣೆಗಳು ಉದ್ದೇಶನೇ ಆಗಿದ್ರೆ 105 ಇರುವಂತ ಗೋವಿಂದರಾಜ್ ಅವ್ರನ್ನ ನನಗೆ ಗೊತ್ತಿಲ್ಲ, ಬಟ್ ನಾನು ನಿಮ್ಮ ವಾಹಿನಿಯಲ್ಲಿ ಬಂದದನ್ನು ನೋಡಿ ಹೇಳಿದೆ. ನಿಮ್ಮ ವಾಹಿನಿಯಲ್ಲಿ ಪ್ರಚಾರಗೊಂಡುದನ್ನು ನಾನು ನೋಡಿದೆ. ಅವ್ರು ಏನ್ ಹೇಳಿದ್ರು, 18 ನಮ್ಮ ಮತವನ್ನು ಒಟ್ಟಿಗೆ ಇಡುವುದೇ ನಮ್ಮ ಉದ್ದೇಶ ಹೊರತು ಗೆಲ್ಲುವಂತದಕ್ಕೆ ನಮ್ಮ ಪ್ರಯತ್ನ ಇಲ್ಲ, ಅಥವಾ ಇನ್ನೊಬ್ಬರನ್ನು ತೆಗೆದುಕೊಂಡು ಬರುವಂತದಕ್ಕೆ ಇಲ್ಲ ಅಂತ ಮಾತನ್ನ ಹೇಳಿದ್ದಾರೆ. ಹಾಗಿರುವಾಗ ಎಲ್ಲಿ ಕಾಂಪಿಟಿಷನ್ ಬರ್ತದೆ, ಎಲ್ಲಿ ಇದಕ್ಕೆ ಬೇಕಾದಂತ ಪರ ವಿರೋಧ ಬರ್ತದೆ? ಓಕೆ ಸರ್, ಮಾತನಾಡಿಸಿ. ಪ್ರತಾಪ್ ಸಿಂಹ ನಾಯಕ್ ಅವರು ಕೂಡ ಇದ್ದಾರೆ. ಪ್ರತಾಪ್ ಸಿಂಹ ನಾಯಕ್ ಅವರೇ, ಇಲ್ಲಿ ಗೌಪ್ಯ ಮತದಾನ ಅನ್ನುವಂಥದ್ದೇ ಚಾಲೆಂಜ್ ಆಗಿರೋದು ವಿಧಾನ ಪರಿಷತ್ ಚುನಾವಣೆಯಲ್ಲಿ ಈ ಬಾರಿ. ಯಾಕೆಂದ್ರೆ ಗೌಪ್ಯ ಮತದಾನ ಅಲ್ಲ ಅನ್ನೋದೇ ಆಗಿದ್ರೆ ಎಲ್ಲಿ ಯಾರಿಗೆ ಹಾಕಿದ್ರು ಅನ್ನುವಂಥದ್ದು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇತ್ತು ಕ್ರಾಸ್ ವೋಟಿಂಗ್ ಮಾಡಿದರೆ. ಇದೆಷ್ಟು ಚಾಲೆಂಜ್ ಅನ್ಸುತ್ತೆ ಪಕ್ಷಗಳಿಗೆ, ಅದು ಸ್ಪೆಷಲಿ ವಿರೋಧ ಪಕ್ಷಗಳಿಗೆ? ಅಲ್ಲ, ಒಂದೇನು ಅಂತ ಹೇಳಿದ್ರೆ, ಐವನ್ರು ಹೇಳಿದ ರೀತಿಯಲ್ಲಿ ಈ 7ನೇ ಅಭ್ಯರ್ಥಿಗೆ ಬೇಕಾದಷ್ಟು ಅವ್ರ ಹತ್ರ ಮತ ಇದೆ ಅಂತೇಳಿ ಹೇಳುವಂತದ್ದನ್ನು ನಾನು ಒಪ್ಪುವುದಿಲ್ಲ. ಅವರು ಎಲ್ಲದನ್ನೂ ಒಟ್ಟಿಗೆ ಮಾಡಿ ಹೇಳ್ತಾ ಇದ್ದಾರೆ. ಆದ್ರೆ ಎಲ್ಲರೂ ಅವರ ಜೊತೆಗೆ ಇದ್ದಾರೆ. ನಿಮ್ಮ ಮೇಲೆ ಇರೋದು ನಿಮ್ಮ ಪಕ್ಷದವರ ಮೇಲೆ ಅದಲ್ಲ, ನಾಡಿದ್ದು ಮತದಾನ ನಾಳೆ ಮತದಾನ ಆದ್ಮೇಲೆ ಗೊತ್ತಾಗ್ಬೇಕಷ್ಟೇ. ಹಾಗಾಗಿ ಪ್ರಜಾಪ್ರಭುತ್ವದಲ್ಲಿ ಅವಕಾಶ ತೆರೆದಿರುವಾಗ ನಾವು NDA ಅಭ್ಯರ್ಥಿಯಾಗಿ ಗೋವಿಂದರಾಜು ಅವರನ್ನ ಇಳಿಸಿದ್ದೇವೆ. JDS ನ 18 ಮತಗಳ ಜೊತೆಗೆ ನಮ್ಮ ಹೆಚ್ಚುವರಿ ಮತಗಳು ಖಂಡಿತವಾಗಿಯೂ ನಾವು ಅವರಿಗೆ ಕೊಡ್ತೇವೆ. ಅದರ ಜೊತೆಗೆ ಇವತ್ತದೇನು ರಹಸ್ಯವಾಗಿ ಉಳಿದಿಲ್ಲ. ಕಾಂಗ್ರೆಸ್ ನಲ್ಲಿ ಸಾಕಷ್ಟು ಅಸಮಾಧಾನಗಳು ಇದ್ದಾವೆ. ಯಾರಿಗಾದರೂ ಅವರ ಅಸಮಾಧಾನವನ್ನ ತೋರಿಸುವಂತಹ ಒಂದು ಸಂದರ್ಭ ಇದು. ತೋರಿಸ್ತಾರಾದ್ರೆ ನಮ್ಮ ಅಭ್ಯರ್ಥಿ ಗೆಲ್ತಾರೆ ಅಷ್ಟೇ. ಈಗಿರೋ ಕುತೂಹಲನೇ ಅದು. ಯಾರಲ್ಲಿ ಅಸಮಾಧಾನ ಇದೆ ಅನ್ನುವಂಥದ್ದು ಈಗ ವೋಟಿಂಗ್ ಮುಖಾಂತರನೂ ಕೂಡ ಗೊತ್ತಾಗುತ್ತೆ, ಯಾರಿಗೆ ಜಾಸ್ತಿ ವೋಟ್ ಬರ್ತವೆ ಅನ್ನೋದ್ರ ಮೇಲೆ. ಇದು ಗೌಪ್ಯ ಮತದಾನ ಆದದ್ರಿಂದಾಗಿ ಅದಕ್ಕೆ ಅವಕಾಶ ಹೆಚ್ಚಿದೆ. ಮತ್ತೆ ಇನ್ನೊಂದ್ ಕಡೆ JDS ಇಲ್ಲಿ ಕ್ಯಾಂಡಿಡೇಟ್ ಹಾಕಿರುವಂತದ್ದು ತನ್ನ ಪಕ್ಷ ಗಟ್ಟಿಯಾಗಿದೆ, ನನ್ನ ಪಕ್ಷವನ್ನ ಶೇಕ್ ಮಾಡಿಲ್ಲ, ನನ್ನ ಪಕ್ಷದ ಶಾಸಕರೆಲ್ಲರೂ ಕೂಡ ನನ್ನ ಜೊತೆ ಇದ್ದಾರೆ, ಗೆಲ್ಲೋದಕ್ಕಿಂತ ನನ್ನ ಪಕ್ಷದ ಶಾಸಕರು ನನ್ನ ಜೊತೆ ಇದ್ದಾರೆ ಅನ್ನುವಂಥ ಒಂದು ಮೆಸೇಜ್ ಅನ್ನ ಪಾಸ್ ಮಾಡುವಂತ ಉದ್ದೇಶ ಅನ್ನುವಂಥದ್ದು ಕೂಡ ನೋಡ್ಬೋದಾ?
ಅದು ಖಂಡಿತವಾಗಿ ಅದು ಯಾವುದೇ ಪಾರ್ಟಿ ಆಗ್ಲಿ ಎಲ್ಲರೂ ಅವರ ಜೊತೆ ಇದ್ದಾರೆ ಅಂತ ಹೇಳುವಂತದ್ದನ್ನು ತೋರಿಸ್ಕೊಳ್ಬೇಕಾದಂತಹ ಒಂದು ಸಂದರ್ಭ ಕೂಡ ಇದು ಹೌದು. ಐವನ್ ಡಿಸೋಜಾ ಸರ್, ಕಾಂಗ್ರೆಸ್ 5ನೇ ಅಭ್ಯರ್ಥಿ ಗೆಲ್ಸುವಂತ ಮಾಸ್ಟರ್ ಪ್ಲಾನ್ ಇದೆ. JDS ಸಹಜವಾಗಿ ಅವರು ಕೂಡ ಪ್ಲಾನ್ ಹಾಕೊಂಡಿರ್ತಾರೆ. ಬಟ್ ಇಲ್ಲಿ ಈ 5ನೇ ಕ್ಯಾಂಡಿಡೇಟ್ ಅನ್ನುವಂಥದ್ದು ಯಾವಾಗಲೂ ಕೂಡ ಏನಾದರೂ ಹೆಚ್ಚುವರಿ ಮತಗಳು ಬೇಕು ಅನ್ನುವಂಥ ಸಂದರ್ಭದಲ್ಲಿ ನಾವು ಈ ಹಿಂದಿನ ಸಾಕಷ್ಟು ಚುನಾವಣೆ ನೋಡಿದ್ದೀವಿ. ನೀವು ಅದಕ್ಕಿಂತ ಜಾಸ್ತಿ ಎಕ್ಸ್ಪೀರಿಯನ್ಸ್ ಇದೆ, ಯಾರ್ಯಾರೆಲ್ಲ ಯಾವ್ಯಾವ ಟೈಮಲ್ಲಿ ನಿಂತಿದ್ದಾರೆ ಅಂತ. ಆಲ್ಮೋಸ್ಟ್ ಬಿಸ್ನೆಸ್ ಮೆನ್ಗಳು, ಒಳ್ಳೊಳ್ಳೆ ಕುಳಗಳು ನಿಂತ್ಕೊಳ್ತಾ ಇದ್ವು. ಆದರೆ ಈ ಬಾರಿ ಕಾಂಗ್ರೆಸ್ನಲ್ಲಿ ಕಾರ್ಯಕರ್ತನಿಗೆ ಕೊಡಲಾಗಿದೆ, ಸ್ಪೆಷಲಿ DK ಶಿವಕುಮಾರ್ ಅವರ ಪರಮಾಪ್ತನಿಗೆ ಕೊಡಲಾಗಿರುವಂಥದ್ದನ್ನ ನೋಡ್ತಾ ಇದ್ರೆ ಇದು ಕಾನ್ಫಿಡೆನ್ಸ್, ನನ್ನ ಅಭ್ಯರ್ಥಿಯನ್ನು ನಾನು ಗೆಲ್ಸ್ಕೊಂಡು ಬಂದೇ ಬರ್ತೀನಿ. ಹಾಗೆ DK ಶಿವಕುಮಾರ್ ಅವರಿಗೆ ಇದು ಮೊದಲ ಚಾಲೆಂಜ್, CM ಆದ ಬಳಿಕ ಗೆದ್ದೇ ಗೆಲ್ಲಬೇಕು ಅನ್ನುವಂಥ ಅತ್ಯುತ್ಸಾಹ. ಅದು ಒಂದು ಮಾತಿಗೆ ಇರ್ಬೋದು. ಬಟ್ ಈವರೆಗೆ ನಾವು ಚುನಾವಣೆಗಳನ್ನ ನೋಡಿದಾಗ ಇದುವರೆಗೆ DK ಶಿವಕುಮಾರ್ ಅವರು ಇಂಥ ಅನೇಕ ಸವಾಲುಗಳನ್ನ ಸ್ವೀಕಾರ ಮಾಡಿದ್ದಾರೆ ಮತ್ತು ಅನೇಕ ಸ್ವೀಕಾರ ಮಾಡಿ ಅದು ಗೆದ್ದುಕೊಂಡು ಬಂದಿದ್ದಾರೆ. ನಮಗೆ ಇಲ್ಲಿ ದೊಡ್ಡ ಚಾಲೆಂಜ್ ಇಲ್ವೇ ಇಲ್ಲ. ನಮ್ಮಲ್ಲಿ ಇಲ್ಲಿ 50 ಕ್ಯಾಂಡಿಡೇಟ್ಗೆ ಬೇಕಾದ ವಾತಾವರಣ ಮತ್ತು ನಮ್ಮಲ್ಲಿ ಮತದಾರರ ಸಂಖ್ಯೆ ಇದೆ. ಬೇಕಾಗಿರುವುದು 140 ಮತಗಳು 5ನೇ ಅಭ್ಯರ್ಥಿ ಸೇರಿ ನಮ್ಮ 5 ಅಭ್ಯರ್ಥಿಗಳನ್ನು ಗೆಲ್ಲಿಕ್ಕೆ. 5 ಅಭ್ಯರ್ಥಿಗಳಿಗೆ 140 ಮತಗಳು ನಮ್ಮಲ್ಲಿ ಕ್ರೋಢೀಕರಣಕ್ಕೆ ಬೇಕಾದಂತ ಕಾನ್ಫಿಡೆನ್ಸ್ ನಮ್ಮಲ್ಲಿ ಇದೆ ಇವತ್ತಿನ ದಿನಕ್ಕೆ. ಹಾಗಾಗಿ ನಮಗಿಂತ ಕಾನ್ಫಿಡೆನ್ಸ್ ಕಡಿಮೆ ಇರ್ತಕ್ಕಂಥವ್ರು JDS ಅವರಿಗೆ. ಅವರಿಗಿಂತ ನಾವು ತುಂಬಾ ಮೇಲಿನ ಸ್ಥಿತಿಯಲ್ಲಿ ಇರೋದರಿಂದ ಮತ್ತು 5ನೇ ಕ್ಯಾಂಡಿಡೇಟ್ ನ್ಯಾಚುರಲ್ ಆಗಿ ಪಕ್ಷದ ಕಾರ್ಯಕರ್ತನೇ. ನೀವು ಹೇಳಿದಾಗೆ ಯಾರನ್ನಾದ್ರೂ ಬಿಸ್ನೆಸ್ ಮ್ಯಾನ್ ಗಳಿಗೆಲ್ಲ ನಿಲ್ಲಿಸುವಂತ ಅವಕಾಶಗಳು ಬೇರೆ ಬೇರೆ ಸಂದರ್ಭಗಳಲ್ಲಿ ಬರ್ತವೆ. ಆದ್ರೆ ಇಲ್ಲಿ ಅಂತ ಅವಕಾಶಗಳಿಲ್ಲ. ಯಾಕಿಲ್ಲ ಅಂತ ಹೇಳಿದ್ರೆ ನಮ್ಮಲ್ಲಿ ಬೇಕಾದಂತಹ ಕಾನ್ಫಿಡೆನ್ಸ್ ಇದ್ದಾಗ, ನಮ್ಮ ಮತದಾರರ ಸಂಖ್ಯೆ ಇದ್ದಾಗ, ನಮ್ಮ ಪಕ್ಷದ ಕಾರ್ಯಕರ್ತನೊಬ್ಬರಿಗೆ ಕೊಟ್ಟು ಗೆಲ್ಲಿಸಿ ಬಂದ್ರೆ ಅದರಲ್ಲಿ ಇರುವಂತಹ ಸಹಜವಾಗಿರ್ತಕ್ಕಂತ ಏನು ಸಂತೋಷ ಮತ್ತು ಕಾರ್ಯಕರ್ತರಿಗೆ ಕೊಡುವಂತ ಸಂದೇಶವೇ ಬೇರೆ ಇರ್ತದೆ. ಹಾಗಾಗಿ ಈ ಒಂದು ಪ್ರಕ್ರಿಯೆಯಲ್ಲಿ DK ಶಿವಕುಮಾರ್ ಅವರು ನ್ಯಾಚುರಲ್ ಆಗಿ ಅವರು ಯಾವಾಗ್ಲೂ ಚಾಲೆಂಜ್ ತಗೊಳ್ತಾರೆ, ತಮ್ಗೆ ಗೊತ್ತಿದೆ. ಹಿಂದೆ ಈ ಚುನಾವಣೆಯಲ್ಲಿ ಪರಮಾಪ್ತ ವಿನಯ್ ಕಾರ್ತಿಕ್ ಅವ್ರನ್ನ ಗೆಲ್ಸ್ಕೊಂಡ್ರೆ CM ಆದ ಬಳಿಕ ಮೊದಲ ಗೆಲುವಿನ ರುಚಿ ಇದು. ಪರಮಾಪ್ತ ಅನ್ನೋದಕ್ಕಿಂತಲೂ ಅವರು ಪಕ್ಷದ KPCC ಕೋಶಾಧ್ಯಕ್ಷರು, ಪಕ್ಷದ ಕಾರ್ಯಕರ್ತರು. ಪರಮಾಪ್ತರು ಇರ್ಲೇಬೇಕು. DK ಶಿವಕುಮಾರ್ಗೂ ಇರ್ತಾರೆ, ಸಿದ್ದರಾಮಯ್ಯ. ಸುರೇಶ್ ಬಾಬು ಅವರು JDLP ನಾಯಕರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ನಮಸ್ತೆ. JDS ಕೂಡ ತುಂಬಾ ರಿಸ್ಕ್ ತಗೊಂಡೆ ಇಲ್ಲಿ ಕ್ಯಾಂಡಿಡೇಟ್ ಅನ್ನ ಹಾಕಿರುವಂತದ್ದು. ಮೇನ್ ಆಗಿ ಗೆಲ್ಲಬೇಕು ಅನ್ನೋದಕ್ಕಿಂತ ತನ್ನ ಪಕ್ಷದ ಶಾಸಕರೆಲ್ಲ ನಮ್ಮ ಜೊತೆ ಇದ್ದಾರೆ ಅನ್ನುವಂತ ಮೆಸೇಜ್ ಅನ್ನ ಪಾಸ್ ಮಾಡುವಂತ ಉದ್ದೇಶ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಹೇಗೆ ಕ್ಯಾಂಡಿಡೇಟ್ ಲೆಕ್ಕಾಚಾರ? ಅದರ ಜೊತೆನಲ್ಲಿ ಗೆಲ್ಲಕ್ಕೂ ಕೂಡ ಅವಕಾಶ ಇದೆ. ಈಗ ನಮ್ದು 18 ಇದೆ, ಜೊತೆಗೆ ಸರ್ಪ್ಲಸ್ ಓಟ್, BJP ಸರ್ಪ್ಲಸ್ ಓಟು, ಜೊತೆಗೆ ಇಂಡಿಪೆಂಡೆನ್ಸ್ ಕೂಡ ಎಲ್ಲರನ್ನು ಕೂಡ ನಾವು ವಿಶ್ವಾಸಕ್ಕೆ ತಗೊಳಕ್ ಪ್ರಯತ್ನ ಮಾಡಿದ್ದೇವೆ. ಅದರಿಂದ ಏನ್ ಬೇಕಾದ್ರೂ ಆಗ್ಬೋದು. ಬಟ್ ವಿ ಹ್ಯಾವ್ ಟ್ರೈಡ್ ಅವರ್ ಲೆವೆಲ್ ಬೆಸ್ಟ್. ಅಲ್ಲ, ಇಲ್ಲಿ ಮತ್ತೊಂದ್ ಕಡೆ ಏನಾದ್ರೂ ಅಕಸ್ಮಾತ್ ನಿಮ್ಮ ಪಕ್ಷದ ಕೆಲವು ಶಾಸಕರು ಕ್ರಾಸ್ ವೋಟ್ ಮಾಡಿದ್ರು ಅಂದ್ರೆ JDS ಶೇಕ್ ಆಗ್ತಾ ಇದೆ ಅಂತ ಮೆಸೇಜ್ ಪಾಸ್ ಮಾಡುವಂತ ಉದ್ದೇಶ ಕೂಡ ಆತರ ಯಾರ ಮನಸ್ಥಿತಿನೂ ಇಲ್ಲ. ಆತರ ಯಾರ ಮನಸ್ಥಿತಿನೂ ಇಲ್ಲ. 18 ಜನ ಶಾಸಕರು ಕೂಡ ಒಟ್ಟಾಗಿದ್ದೇವೆ. ಅದರಲ್ಲಿ ಸಂಶಯನೂ ಬೇಡ, ಯಾರ ಬಗ್ಗೆನೂ ಕೂಡ ಅಪನಂಬಿಕೆನೂ ಇಲ್ಲ. ಎಲ್ಲರೂ ಕೂಡ ಈ ಆತ್ಮಗೌರವಕ್ಕೆ ಸಾಕ್ಷಿಯಾಗಿ ಖಂಡಿತ ಎಲ್ಲರೂ ಕೂಡ 18 ಜನ ಒಟ್ಟಾಗಿದ್ದೇವೆ. ಅದರಲ್ಲಿ ಸಂಶಯ ಇಲ್ಲ. GT ದೇವೇಗೌಡರು ಎಲ್ಲೂ ಕಾಣಿಸ್ಕೊಳ್ತಾ ಇಲ್ಲ. ಬಟ್ ನೀವೇನಾದ್ರೂ ಬಟ್ ಅವ್ರ ಪಾರ್ಟಿ ಬಿಟ್ಟು ಏನು ಮಾಡಲ್ಲ, ಪಾರ್ಟಿನಲ್ಲೇ ಇದಾರೆ. ಅಲ್ಲ, ಅವ್ರ ಪಾರ್ಟಿ ಬಿಟ್ಟು ಏನು ಮಾಡಲ್ಲ, ಬಟ್ ನೀವೆಲ್ಲ ಅವ್ರನ್ನ ಬಿಟ್ಟು ಪಾರ್ಟಿಯಿಂದಾನೇ ಏನ್ ಕೆಲಸ ಮಾಡಿಸ್ಕೊಳ್ತಾ ಇಲ್ಲ. ಚಾಮುಂಡೇಶ್ವರಿ ಸಂದರ್ಭದಲ್ಲಿ ಅಂದ್ರೆ ಅಲ್ಲಿ ಮೊನ್ನೆ ಅಷ್ಟೇ ಒಂದು ಸಮಾವೇಶ ಮಾಡಿದಂತ ಸಂದರ್ಭದಲ್ಲೂ GT ದೇವೇಗೌಡರು ಬಂದಿರಲಿಲ್ಲ, ಎಲ್ಲೂ ಕಾಣಿಸ್ಕೊಳ್ಳಿಲ್ಲ. ಈಗ ವೋಟ್ ಹಾಕು ಅಂದ್ರೆ ಹಾಕ್ತಾರಾ ಅಂತ? ಇಲ್ಲ, ಅದ್ರಲ್ಲೇನು ಖಂಡಿತ ಹಾಕ್ತಾರೆ, ಅದ್ರಲ್ಲೇನು ನಿರ್ಣಯ ಮಾಡ್ತಿಲ್ಲ. ಆ ಕಾನ್ಫಿಡೆನ್ಸ್ ಅಂತೂ ಇದೆ. ಖಂಡಿತ. ಸರ್, ಏನ್ ಚಾಲೆಂಜ್? ಗೌಪ್ಯ ಮತದಾನ ಅನ್ನುವಂಥದ್ದೇ ಚಾಲೆಂಜ್ ಅಲ್ವಾ ಅಂತ ನಾನು ಕೇಳ್ತಾ ಇದ್ದೆ. ಇಲ್ಲಿ ಐವನ್ ಡಿಸೋಜಾ ಸರ್, ಪ್ರತಾಪ್ ಸಿಂಹ ನಾಯಕರೆಲ್ಲ ಇದ್ರು. ಗೌಪ್ಯ ಮತದಾನ ಅನ್ನುವಂಥದ್ದು ವಿರೋಧ ಪಕ್ಷಗಳಿಗೆ, ಸ್ಪೆಷಲಿ ವಿರೋಧ ಪಕ್ಷವಾಗಿದ್ದಂತ ಟೈಮ್ ನಲ್ಲಿ ಅದು ಚಾಲೆಂಜ್ ಆಗ್ಬಿಡುತ್ತೆ. ಒಂದು ಹೇಳಿಕ್ ಬರಲ್ಲ. ಈಗ ಕಾಂಗ್ರೆಸ್ನವರು ಅವರೆಲ್ಲರೂ ಕೂಡ ರೆಸಾರ್ಟ್ಗೆ ಕರ್ಕೊಂಡು ಹೋಗಿರತಕ್ಕಂಥದ್ದು ಇದೆಲ್ಲ ನೋಡಿದ್ರೆ ಅವ್ರಿಗೆ ಏನೋ ಅವ್ರ ಶಾಸಕರ ಮೇಲೆ ಅಪನಂಬಿಕೆ ಇರ್ಬೋದು. ಖಂಡಿತ ಅವ್ರು ನಡ್ಕೊಂಡಂತ ರೀತಿ 3 ವರ್ಷಗಳಿಂದ ಅವ್ರನ್ನ ಯಾವ ತರ ನಡೆಸ್ಕೊಂಡಿದ್ದಾರೆ ಇದೆಲ್ಲದು ಕೂಡ ಅವರಲ್ಲೇ ಕೂಡ ಭಿನ್ನಾಭಿಪ್ರಾಯಗಳು ಇರ್ತಕ್ಕಂಥದ್ದು ಸಹಜ. ಆದ್ರಿಂದ
ಯಾರ ಮನಸ್ಥಿತಿ ಯಾವ ತರ ಇರ್ತದೋ ಗೊತ್ತಿಲ್ಲ. ಅದ್ ನೋಡೋಣ, ಕಾದ್ ನೋಡೋಣ ಅಂತ. ಗೋಪಾಲ್ ಕೃಷ್ಣ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರಂತೆ JDS ಇಂದ, ಅವ್ರನ್ನ ನಾವ್ ಯಾರನ್ನು ಕೂಡ ಕಾಂಟ್ಯಾಕ್ಟ್ ಮಾಡಿಲ್ಲ. ಖಂಡಿತ ಅವರ ಮುಂದಿನ ಆಲೋಚನೆಗಳನ್ನ ಇಟ್ಕೊಂಡು ಯಾರಾದ್ರೂ ಮಾತಾಡಿರ್ಬೇಕು. ಬಟ್ ನಮ್ಮ ಪಾರ್ಟಿಯಿಂದ ಯಾರು ಕೂಡ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿಲ್ಲ. ಓಕೆ, ಇಲ್ಲಿ ಮೇನ್ಲಿ ಸಚಿವ ಸ್ಥಾನ ಸಿಗದಿರುವಂತವ್ರು ಅವ್ರು ಎಲ್ಲೋ ಒಂದ್ ಕಡೆ ಪಕ್ಷಕ್ಕೆ ಒಂದು ಪಾಠ ಕಲಿಸಬೇಕು ಅನ್ನೋ ಕಾರಣಕ್ಕೋಸ್ಕರ JDS ಕಡೆ ವಾಲಬಹುದು, ಆ ಅಡ್ವಾಂಟೇಜ್ ಅನ್ನೇ JDS ತಗೊಳ್ತಾ ಇದೆ ಅಂತ ಹೇಳಲಾಗ್ತದೆ. ಇದೆಲ್ಲ ರಾಜಕಾರಣ, ಏನ್ ಬೇಕಾದ್ರೂ ರಾಜಕೀಯ ನಿಂತ ನೀರಲ್ಲ, ಶತ್ರುಗಳು ಎಲ್ಲ ಮಿತ್ರರೇ. ಆದ್ರಿಂದ ಏನ್ ಬೇಕಾದ್ರೂ ಆಗ್ಬೋದು. ಸಾಂದರ್ಭಿಕವಾಗಿ ಈಗ ಎಲ್ರಿಗೂ ಕೂಡ ಮಂತ್ರಿಗಿರಿ ಕೊಡ್ತೀವಿ ಅಂತ ಆಶ್ವಾಸನೆ ಕೊಟ್ಟಿರಂಗ್ ಕಾಣ್ತಾರೆ ಅವ್ರ ವರಿಷ್ಠರು. ಹಾಗಾಗಿ ನೋಡೋಣ, ಏನ್ ಬೇಕಾದ್ರೂ ಆಗ್ಬೋದು. ನಾಳೆ ಕಾದ್ ನೋಡೋಣ ಅಂತ. ಓಕೆ, ಥ್ಯಾಂಕ್ ಯು ಸುರೇಶ್ ಬಾಬು ಸರ್, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಪ್ರತಾಪ್ ಸಿಂಹ ನಾಯಕ್ ಅವರೇ, ಇಲ್ಲಿ ಮೇನ್ಲಿ ನಾನು ಅದನ್ನೇ ಕೇಳ್ತಾ ಇದ್ದೆ ಇವ್ರಿಗೂ, ಸುರೇಶ್ ಬಾಬು ಅವ್ರಿಗೆ. ವಿರೋಧ ಪಕ್ಷ ಆದಂಥ ಸಂದರ್ಭದಲ್ಲಿ ಅಲ್ಲಿನ ಶಾಸಕರು ಆಡಳಿತ ಪಕ್ಷಕ್ಕೆ ಸ್ವಲ್ಪ ವಾಲು ಜಾಸ್ತಿ ಇರುತ್ತೆ. ಗೌಪ್ಯ ಮತದಾನ ಇದ್ದಂಥ ನೋಡಿ ಸರ್ ನಿಮ್ಗೆ ಆಗ್ತೀವಿ, ನಮಗೊಂದು ಸ್ವಲ್ಪ ಅನುದಾನ ಕೊಟ್ಬಿಡಿ ಅಂತೆಲ್ಲ ಕೇಳ್ಕೊಳ್ಳುವಂಥದ್ದು. ಬಿಕಾಸ್ ಇನ್ನಿರುವಂಥದ್ದು 2 ವರ್ಷ ಅಷ್ಟೇ ಎಲೆಕ್ಷನ್ಗೆ. ಈ ಸಂದರ್ಭದಲ್ಲಿ ಆ ಪಕ್ಷಗಳಿಗೂ ಕೂಡ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ರಾಜಕೀಯವಾಗಿ ಮೆಸೇಜ್ ಪಾಸ್ ಮಾಡ್ಲಿಕ್ಕೆ. ನೋಡಿ, ತಾವೇ ಹೇಳಿರುವಂತೆ ಮುಖ್ಯಮಂತ್ರಿಗಳಾಗಿ ಹೊಸದಾಗಿ ಜವಾಬ್ದಾರಿ ತಗೊಂಡಿದ್ದಾರೆ. ಅವರಿಗೆ ಅದೊಂದು ಚಾಲೆಂಜ್ ಆಗಿರ್ಬಹುದು, ಅಥವಾ ಅದನ್ನು ಅವರು ಪ್ರತಿಷ್ಠೆಯಾಗಿ ತೆಗೆದುಕೊಳ್ಳಬಹುದು. ಆದ್ರೆ ನಮಗೆ NDAಗೆ ನಮಗೆ ಕಳ್ಕೊಳ್ಳಿಕ್ಕೆ ಏನೂ ಇಲ್ಲ. ನಾವು ನಮ್ಮ ಅಭ್ಯರ್ಥಿಗಳನ್ನ ಹಾಕಿದ್ದೇವೆ ಮತ್ತು ಸಹಜವಾಗಿ ನಮಗೊಂದು ವಿಶ್ವಾಸ ಇದೆ. ಯಾಕೆಂದ್ರೆ ಇವತ್ತಿನ ವಾತಾವರಣದಲ್ಲಿ ಕಾಂಗ್ರೆಸ್ಸಿನ ಒಳಗೆ ಖಂಡಿತವಾಗಿ ಗೊಂದಲ ಇದೆ. ನಾವು ಯಾರನ್ನು ಹೋಗಿ ಕೇಳಬೇಕಂತ ಹೇಳಿ ಇಲ್ಲ, ಅವರಿಗೆ ಅವರ ಅಸಮಾಧಾನವನ್ನ ವ್ಯಕ್ತಪಡಿಸೋದಕ್ಕೆ ಇದೊಂದು ಅವಕಾಶವಾಗಿ ಎಲ್ಲಿಯಾದರೂ ಆಯ್ತು ಅಂತ ಹೇಳಿ ಆದ್ರೆ ನಮಗೆ ಬಹಳ ದೊಡ್ಡ ಮುಂದಿನ ರಾಜಕೀಯ ಬೆಳವಣಿಗೆ ದೃಷ್ಟಿಯಿಂದ ಲಾಭದ ಸಂಗತಿ ಆಗ್ತದೆ. ನಾವು ಅಷ್ಟರ ಬಗ್ಗೆ ಮಾತ್ರ ಇವತ್ತು ಅಭ್ಯರ್ಥಿಯನ್ನ ಹಾಕಿದ್ದೇವೆ ಮತ್ತು ಅವರಿಗೇನು ಪೂರ್ತಿ ಬಹುಮತ ಮತಗಳಿದ್ದಾವೆ ಅಂತ ಹೇಳುವ ಸ್ಥಿತಿ. 4 ಮತ ನಮಗೆ 5 ಮತ ಅವರಿಗೆ ಅಂತ ಹೇಳುವಂತ ರೀತಿಯಲ್ಲಿ ಅವರು ಹೇಳುವಾಗ ಪಕ್ಷೇತರ ಎಲ್ಲರನ್ನು ಒಟ್ಟಿಗೆ ಸೇರಿಸಿದ್ದಾರೆ. ಕಳೆದ 3 ವರ್ಷದ ಆಡಳಿತದಲ್ಲಿ ಖಂಡಿತವಾಗಿಯೂ ತುಂಬಾ ಮಂದಿ ಶಾಸಕರಿಗೆ ಅಸಮಾಧಾನ ಇದ್ದೇ ಇದೆ. JDSನವರಿಗಿಂತಲೂ ಜಾಸ್ತಿ ಕಾಂಗ್ರೆಸ್ನವರಿಗಿದೆ. ಹಾಗಾಗಿ ನಾವೊಂದು ಅವಕಾಶವನ್ನ ತೆಗೆದುಕೊಂಡಿದ್ದೇವೆ ಅಷ್ಟೇ. ಐವಾನ್ ಡಿಸೋಜಾ ಸರ್, ಇಲ್ಲಿ ಈ ವೋಟ್ಗಳನ್ನ ಯಾವ ರೀತಿಯಾಗಿ ಡಿಸೈಡ್ ಮಾಡಲಾಗುತ್ತೆ ಅನ್ನುವಂಥದ್ದು ಕೂಡ ಸಹಜವಾಗಿ ಕುತೂಹಲ. ನಿಮ್ಗೆ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ನಾನು ಕೇಳ್ತಾ ಇದ್ದೀನಿ. ಈಗ 28 ಒಬ್ರು ಗೆಲ್ಲಿಕ್ಕೆ ಹೌದಲ್ವಾ, ಆದ್ರೆ ಹೆಚ್ಚುವರಿಯಾಗಿ ಒಬ್ಬರನ್ನ 29 ಸೇರಿಸಿ ಎಲ್ರಿಗೂ ಕೂಡ ಡಿವೈಡ್ ಮಾಡ್ತಾರೆ. ಬಿಕಾಸ್ ಯಾಕೆ ಸುಮ್ಮನೆ ಹೆಚ್ಚು ಕಮ್ಮಿ ಆಗ್ಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ತುಂಬಾ ಹೊಸ ಶಾಸಕರು ಕೂಡ ಕಾಂಗ್ರೆಸ್ನಲ್ಲಿ ಇರುವಂಥದ್ದು. ಇನ್ನ 2ನೇ ಪ್ರಾಶಸ್ತ್ಯದ ಮತಗಳೆಲ್ಲ ಯಾವ ರೀತಿಯಾಗಿ ಕನ್ಸಿಡರ್ ಮಾಡಲಾಗುತ್ತೆ, ಹೇಗೆ ಆ ಲೆಕ್ಕಾಚಾರಗಳು? ಈಗ ಇವತ್ತು ನಮ್ಮಲ್ಲಿ ಏನು ಮಾದರಿ ಮತದಾನ ಹೇಗೆ ಮಾಡುದು ಅಂತ ಹೇಳೋದ್ರ ಬಗ್ಗೆ ಟ್ರೈನಿಂಗ್ ಆಗ್ತಾ ಇದೆ. ಹೊಸ ಮೆಂಬರ್ಗಳು ಯಾರು ಬಂದಿದ್ದಾರೆ ಅವರಿಗೆ ಆ ಮತಗಳ ಬಗ್ಗೆ ಮಾಡ್ತಕ್ಕಂಥದ್ದು. ಮತ್ತೆ 28 ಮತ ಅಲೌಟ್ ಮಾಡಿದೀವಿ. ಅದರ ಜೊತೆಯಲ್ಲಿ ಇನ್ನೊಂದು ಮತವನ್ನ ಜಾಸ್ತಿ ಆಗಿ ಕೊಟ್ಟು 29 ಕೊಟ್ರೆ ನಮ್ಮ ಲೆಕ್ಕಾಚಾರ ಹೇಗೆ ಬರ್ತದೆ ಅಂತೇಳಿ ನೋಡುವಂತಹದ್ದು. ಮತ್ತೆ ನಮ್ಮ ಹೆಚ್ಚುವರಿ ಮತಗಳನ್ನ 5 ಮೆಂಬರ್ಗಳಿಗೆ 28 ಪ್ರಕಾರ ಹಾಕಿದಾಗ ನಮ್ಗೆ ಬರ್ತಕ್ಕಂಥದ್ದು, ನಮ್ಗೆ ನೀವು ಹೇಳಿದಾಗ 136 ಬರ್ಬೇಕಾಗಿರ್ತದೆ. ಅಲ್ಲಿ ನಮ್ಗೆ ಮತ್ತು 4 ಮತಗಳು ಜಾಸ್ತಿ ಇದ್ದಾವೆ. ಅದು ಒಬ್ಬೊಬ್ಬರಿಗೆ ಒಂದೊಂದನ್ನ ಅಲೌಟ್ ಮಾಡುವಾಗ 2ನೇ ಪ್ರಾಸೆಸ್ ಮತವನ್ನ ಹೇಗೆ ಹಾಕ್ಬೇಕು ಇದರ ಬಗ್ಗೆ ಕೂಡ ಇವತ್ತು ಟ್ರೈನಿಂಗ್ ಆಗ್ತಾ ಇದೆ. ಅದು ಒಟ್ಟುಗೂಡಿಸುವಾಗ ನಮ್ಗೆ ಯಾವ ಕಾರಣಕ್ಕೂ ಇನ್ನೊಬ್ಬರ ಸಹಾಯ ಇಲ್ಲದೆ, ಬಿಜೆಪಿ JDS ಅವರ ಸಹಾಯ ಇಲ್ಲದೆ ನಾವು ಮೊದಲ ಪ್ರಾಶಸ್ತ್ಯದ ಮತದಲ್ಲಿಯೇ ಗೆದ್ದು ಬರ್ತಕ್ಕಂತ ಅವಕಾಶಗಳು ನಮ್ಮಲ್ಲಿ. ಅಕಸ್ಮಾತ್ ಏನೋ ಒಂದು ಈಕ್ವಲ್ ಆಯ್ತು ಅನ್ಕೊಳ್ಳೋಣ ಸರ್, ಈಗ ಅವಾಗ 2ನೇ ಪ್ರಾಶಸ್ತ್ಯ ಮತ ಯಾರಿಗ್ ಜಾಸ್ತಿ ಬಂದಿರುತ್ತೆ ಅವರು ವಿನ್ನರ್ ಅಂತ ಕನ್ಸಿಡರ್ ಮಾಡೋದಾ ಇಲ್ಲಿ? ಅದಕ್ಕೆ ನಮ್ಮ ಹತ್ರ ಸೂತ್ರಗಳನ್ನ ನಾವು ಈಗಾಗಲೇ ಅದು ಪರಿಣತರ ಹತ್ರ ಕೇಳಿ ಆ ಸೂತ್ರವನ್ನ ಕೂಡ ನಾವು ಇವತ್ತು ಕಂಡುಕೊಂಡು ಸಂಜೆ ಒಳಗಡೆ ಅದು ಯಾವ ರೀತಿ ಒಬ್ಬೊಬ್ಬರಿಗೆ ಯಾರು ಎಷ್ಟು ಸೆಕೆಂಡ್ ಪ್ರಾಶಸ್ತ್ಯ ಮತವನ್ನ ಯಾರಿಗೆ ಹೆಚ್ಚು ಹಾಕ್ಬೇಕು ಅಂತ ಹೇಳುವುದರ ರೀತಿಯಲ್ಲಿ ಮತ್ತು ನಮ್ಮ ಮತದಾರರ ಯಾರ್ಯಾರು ಮತ ಯಾರ್ಯಾರಿಗೆ ಅಲಾಟ್ಮೆಂಟ್ ಮಾಡಬೇಕು ಇದರ ಬಗ್ಗೆ ಇವತ್ತು ನಮ್ಮದು ಸಭೆ ನಡೀತಾ ಇದೆ. ಈ ಸಭೆಯಲ್ಲಿ ನಾವು ತೀರ್ಮಾನ ಮಾಡಿ 5 ಸೀಟನ್ನ ಗೆದ್ದುಕೊಂಡು ಬರ್ತೇವೆ. ನನ್ನ ಪ್ರಶ್ನೆ ಇರುವುದು, ಪ್ರತಾಪ್ ಸಿಂಹ ಅವರು ಹೇಳಿದ್ರಲ್ಲ ನಮ್ದು ಏನಾದ್ರು ಅಡ್ವಾಂಟೇಜ್ ಆಗ್ತದ ನೋಡುವ
ಅದೇನಾದ್ರು ಹೆಚ್ಚು ಕಡಿಮೆ ಆದ್ರೆ ಅದು ಅವರಿಗೆ ಅಡ್ವಾಂಟೇಜ್ ಆಗ್ತದೆ. ನಮ್ಮ ಉದ್ದೇಶನೇ ಅದೇ, ಯಾವ ಕಾರಣಕ್ಕೂ ಕೂಡ ನಾವು ಒಗ್ಗಟ್ಟಿದ್ದೇವೆ, ಅಡ್ವಾಂಟೇಜ್ ಆಗ್ಲಿಕ್ಕೆ ಕೂಡುದು ಅಂತ ಹೇಳುವಂತದ್ದು, ಅದನ್ನು ತೋರಿಸ್ತಕ್ಕಂಥದಕ್ಕೆ ಕೆಲಸ ಮಾಡುವಂತ ಜವಾಬ್ದಾರಿ ಕೂಡ ನಮ್ಮ ಮೇಲಿದೆ. ನಾವು ಈಗ ಉಪಚುನಾವಣೆಗಳನ್ನೆಲ್ಲ ನೋಡ್ತಾ ಇರ್ತೀವಿ ಸರ್, ಅಥವಾ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳನ್ನ ನೋಡ್ತಾ ಇರ್ತೀವಿ. ಅಲ್ಲಿ ಬರುವಂತ ರಿಸಲ್ಟ್ಗಳು ನೆಕ್ಸ್ಟ್ ಎಲೆಕ್ಷನ್ ನ ದಿಕ್ಸೂಚಿ ರೀತಿ ಕಾಣಿಸ್ತಾ ಇರ್ತವೆ ಅಂತ ಪರಿಗಣಿಸ್ತೀವಿ, ಇಲ್ಲ ಅಂತಲ್ಲ. ಈಗ MLAಗಳು ವೋಟ್ ಹಾಕುವಂತ ಸಂದರ್ಭದಲ್ಲಿ ಅವರ ಮನಸ್ಥಿತಿ ಹೇಗಿದೆ ಅನ್ನುವಂಥದ್ದು ಕೂಡ ಇದು ತೋರಿಸುತ್ತೆ. ಅಕಸ್ಮಾತ್ ಕ್ರಾಸ್ ವೋಟಿಂಗ್ ಆದಂತ ಸಂದರ್ಭದಲ್ಲಿ ನಾನು ಅವಾಗ್ಲಿಂದ ಕೂಡ ಹೇಳ್ತಾ ಇದ್ದೆ, 2028ಕ್ಕೆ ಎಲೆಕ್ಷನ್ ಇದೆ, ಇನ್ 2 ವರ್ಷ ಇರುವಂಥದ್ದು. ಸ್ಪೆಷಲಿ ಒಕ್ಕಲಿಗ ಪ್ರತಿಷ್ಠೆಯ ಕಾಳಗ ಕೂಡ ನಡೀತಾ ಇರುವಂಥದ್ದು. ಸ್ವಲ್ಪ ಒಂದ್ 2 ವೋಟ್ ಹೆಚ್ಚಿ ಕಮ್ಮಿ ಆಗ್ಬಿಟ್ಟು ಕಾಂಗ್ರೆಸ್ಗೆ ಬಂದ್ರು ಕೂಡ JDS ಶೇಕ್ ಆಗ್ತಾ ಇದೆ ಅಂತ ಪೊಲಿಟಿಕಲ್ ಒಂದು ಮೆಸೇಜ್ ಪಾಸ್ ಮಾಡ್ಲಿಕ್ಕೆ ಕಾಂಗ್ರೆಸ್ಗೆ ಒಂದು ಅಡ್ವಾಂಟೇಜ್ ಆಗ್ಬೋದಾ ಅಂತ. ಇದನ್ನೆಲ್ಲ ನಾವು ರಾಜಕೀಯ ಪಕ್ಷವಾಗಿ ನಿರೀಕ್ಷೆ ಮಾಡ್ತೇವೆ. ಆದ್ರೆ ಇದು ಎಷ್ಟು ಸತ್ಯ ಆಗ್ತದೆ, ಇದರ ಮೇಲೆ ಎಷ್ಟು ಅವಲಂಬಿತರಾಗ್ತಾರೆ ಅಂತ ಹೇಳೋದಕ್ಕೆ ನಿಮ್ಗೆ ಉದಾಹರಣೆ ಕೊಡ್ತೀನಿ. ದಾವಣಗೆರೆ ಮತ್ತು ಬಾಗಲಕೋಟೆ ಎಲೆಕ್ಷನ್ ಸಂದರ್ಭದಲ್ಲಿ NDA, BJP, JDS ಒಟ್ಟು ಸೇರಿ ಏನ್ ಹೇಳಿದ್ರು ಅಂದ್ರೆ, ಇಲ್ಲಿ ಚುನಾವಣೆಯಲ್ಲಿ ಖಂಡಿತ ನಾವು ಗೆಲ್ತೇವೆ, ಇದು ನಮ್ಮ ಮುಂದಿನ ಚುನಾವಣೆಯ ದಿಕ್ಸೂಚಿ ಅಂತ ಹೇಳಿದ್ರು. ಇಬ್ರು ಹೇಳಿದ್ರು ಖಂಡಿತವಾಗಿ ದಿಕ್ಸೂಚಿ ನಮ್ಗೆ ಆಗ್ತದೆ ಅಂತ. ನಾವು 2 ಸೀಟ್ ಗೆದ್ದು ಬಂತು, ದಿಕ್ಸೂಚಿ ಗೊತ್ತಾಯ್ತಲ್ಲ, ಮುಂದಕ್ಕೂ ನಾವೇ ಬರ್ತೇವೆ, BJP JDS ಬರುವುದಿಲ್ಲ ಅಂತ. ಅದರ ಮಧ್ಯೆ ಇವರು ಮತ್ತೆ ಟ್ರೈ ಮಾಡುದು ಯಾಕೆ ಅಂತ ನನ್ನ ಪ್ರಶ್ನೆ. ಬಿಟ್ಟು ಬಿಡುದು ಒಳ್ಳೇದು ಅಂತ. ಯಾವಾಗ ಅವರು ಹೇಳಿದ ಮಾತಿಗೆ ಅವರು ಸ್ಟಿಕ್ ಆನ್ ಆಗ್ಬೇಕು. ಅವ್ರು ಹೇಳಿದ್ದಾರೆ, ಇದು ಬಾಗಲಕೋಟೆ ದಾವಣಗೆರೆ ಚುನಾವಣೆ ನಮ್ಮ ಮುಂದಿನ ಚುನಾವಣೆಗೆ ದಿಕ್ಸೂಚಿ 2028ಕ್ಕೆ ಅಂತ ಹೇಳಿದ್ದಾರೆ. ಅದ ಅರ್ಥ 2028ಕ್ಕೆ 2 ಸೀಟ್ ನಾವೇ ಗೆದ್ರೆ ನಾವೇ ಮತ್ತೆ ಬರುವುದು ಅಂತ ಅವರು ಹೇಳಿದ್ದಾರೆ. ಅವರು ಎಲ್ಲಿಯಾದ್ರೂ ನಾವು ಸೋತಿದ್ರೆ ಅವರು ಬರುವುದು ಅಂತ ಅವರ ಒಂದು ರೀತಿಯ ಒಂದು ಸಂದೇಶ ಕೊಟ್ಟರು. ಈಗ ಅವರಿಗೆ ಅದಾಗ್ಲಿಲ್ಲ ಅಲ್ವಾ, ಮತ್ತೆ ಯಾಕೆ ನೀವು ಟ್ರೈ ಮಾಡ್ತೀರಿ, ಮತ್ತೆ ಯಾಕೆ ಇನ್ನೂ ಲಾಭ ಆಗ್ತದ ಅಂತ ನೋಡ್ತೀರಿ. ನೀವು ದಿಕ್ಸೂಚಿ ಗೊತ್ತಾಗಿ ಬಿಟ್ಟಿದೆ. ಮುಂದೆ 2028ಕ್ಕೆ ಕಾಂಗ್ರೆಸ್ ಸರ್ಕಾರ ಮನಸ್ಥಿತಿ ಬಗ್ಗೆ ನಂಗೆ ಇಂಟ್ರೆಸ್ಟಿಂಗ್ ಇದೆ. ನಾಳೆ ನೋಡ್ಬೇಕು, ನಾಳೆ ಎಲ್ಲಾದ್ರೂ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೆ ಯಾರಿಗೆ ಪ್ಲಸ್ ಆಗುತ್ತೆ, ಯಾರು ಯಾವ ರೀತಿಯಾಗಿ ಪೊಲಿಟಿಕಲ್ ಮೆಸೇಜ್ ಅನ್ನ ಪಾಸ್ ಮಾಡ್ತಾರೆ ಅಂತ. ಇಬ್ಬರಿಗೂ ಥ್ಯಾಂಕ್ ಯು ಸರ್, ಐವನ್ ಡಿಸೋಜಾ ಸರ್, ಪ್ರತಾಪ್ ಸಿಂಹ ನಾಯಕ್ ಅವರೇ, ಇಷ್ಟೋ ತನಕ ಜಾಯ್ನ್ ಆಗಿ ನಿಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಕ್ಕೆ. ನಾಳೆ ವಿಧಾನ ಪರಿಷತ್ ಚುನಾವಣೆ ಇದೆ. 7ನೇ ಅಭ್ಯರ್ಥಿ ಯಾರು ಆಯ್ಕೆ ಆಗ್ತಾರೆ, ಕಾಂಗ್ರೆಸ್ನವರ ಅಥವಾ JDSನವರ? ಯಾರ ಸ್ಟ್ರಾಟಜಿ ವರ್ಕೌಟ್ ಆಗುತ್ತೆ? ಆಕ್ಚುಲಿ ಆಡಳಿತ ಪಕ್ಷಕ್ಕೂ ಒಂದು ಕೈ ಮೇಲ್ಗೈಯೇ ಇರುತ್ತೆ, ಆದ್ರೆ ಆ ಮೇಲುಗೈಯನ್ನ ಯೂಸ್ ಮಾಡ್ಕೊಳ್ತಾರ. DK ಶಿವಕುಮಾರ್ ಏನಾದ್ರೂ ಗೆದ್ದಿದ್ದೆ ಆದ್ರೆ ತಾವು CM ಆದ ಬಳಿಕ ತನ್ನ ಮೊದಲ ಗೆಲುವಿನ ಖಾತೆಯನ್ನ ಓಪನ್ ಮಾಡ್ದಂತಾಗುತ್ತೆ. ಕಾದು ನೋಡೋಣ. ಇದಾಗಿತ್ತು ಇವತ್ತಿನ ಮಾತುಕತೆ. ನೋಡ್ತಾ ಇರಿ News 18, ಜಾಲ ನಮ್ಮದು, ಬಲ ನಿಮ್ಮದು.